ನೋಡಿದ್ವಿ ಎಜುಕೇಷನ್ ಸಿಟಿ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದೀರಿ ಅನ್ನೋದು. ಈ ಲೇಔಟ್ಗೂ ಎಜುಕೇಷನ್ ಸಿಟಿಗೂ ಎಲ್ಲಿದ ಸಂಬಂಧ? ಯಾಕೆ ಈ ಕಡೆಗೆ ಒಲವು ಬಂದಿದ್ದು ನಿಮಗೆ? ಭಾಳ ಉತ್ತಮವಾದಂಥ ಪ್ರಶ್ನೆ ಮೇಡಮ್. ಮನುಷ್ಯ ಹುಟ್ಟುವಾಗ ಸಹಜವಾಗಿ ಹುಟ್ಟುತ್ತಾ ಇದ್ದೀವಿ. ಬೆಳೆಯುವಂಥ ಒಂದು ವ್ಯವಸ್ಥೆ ನಮಗೆ ಯಾವ ರೀತಿ ಬೆಳಿತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಬೆಳೆದ ನಂತರವೂ ನಮ್ಮ ಹೆಸರು ಏನಾದರೂ ಉಳಿಬೇಕಾದ್ರೆ ಶಾಶ್ವತವಾದ ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ಕಾರಣ ಏನಂದರೆ, ಇವತ್ತು ಹೊರದೇಶಕ್ಕೆ ಹೋಗಿ ICGSE ಒಂದು ಸಬ್ಜೆಕ್ಟ್ನ ಮಕ್ಕಳ ಆಲೆ ಈಗ PUC ಇಂದನೇ ಹೊರದೇಶಕ್ಕೆ ಕಳಿಸೋ ಶ್ರೀಮಂತರು ಕಳಿಸುವಂಥ ವ್ಯವಸ್ಥೆ ಇದೆ. ಯಾಕೆಂದರೆ ಏನು ಅಬ್ರಾಡಲ್ಲಿ ಫಾರಿನಲ್ಲಿ ಆ ಎಜುಕೇಷನ್ ಸಿಸ್ಟಮ್ ಇದೆ, ಆ ಸಿಸ್ಟಮಲ್ಲಿ ಎಲ್ಲೋ ಇಂಡಿಯಾದಲ್ಲಿ ಸಾಕಷ್ಟು ಇದೆ ಅಂಥ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಯಾಕಂದರೆ ಇವತ್ತು ಆರ್ಥಿಕವಾಗಿ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಒಂದು ಇವತ್ತು ನಮ್ಗೆ 55 ವರ್ಷ, ಇನ್ನೊಂದು 10-15 ವರ್ಷದಲ್ಲಿ ಒಳ್ಳೆ ಸಂಸ್ಥೆ ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಇದು ಒಂದು ನಾನು ಕೊಡುಗೆ ಬಿಟ್ಟಾಗತ್ತೆ. ಇದು ನಮಗೀಗೇನು ಅರ್ನಿಂಗ್ ಇಲ್ಲ, ನಾವೇನು ಒಂದು ಸೈಟ್ ಮಾರಿದ್ದು ನಾವು ಜೀವನ ಎಲ್ಲ ತಿನ್ನಲ್ಲ. ಇವತ್ತೇನಾದರೂ ನಾವು ಗಳಿಸಿದ್ದು ಉಳಿಸಿದ್ದಿದ್ರೆ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು. ಒಂದು ತುಮಕೂರಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಒಂದು ICGSS ಶಾಲೆ ಇದೆ ಮತ್ತು ಇಂಥ ಒಳ್ಳೆ ಕ್ಯಾಂಪಸ್ ಇದೆ ಅನ್ನೋದು ನನಗೊಂದು ಅದು ಕನಸು ಆಯಿತು. ಈ ಅಂಥ ಒಂದು ಪ್ರೇರಣೆಗೆ ನಮಗೆ 114 ಎಕರೆ ಒಂದೇ ಬೌಂಡ್ರಿ ಜಾಗನೂ ಸಿಕ್ತು. ಯಾಕಂದರೆ ಲ್ಯಾಂಡ್ ಬ್ಯಾಂಕಿಂಗ್ ಇವತ್ತು ದೊಡ್ಡ ಸಮಸ್ಯೆ. ಅದಕ್ಕೆ ಇವತ್ತು ಎಲ್ಲನೂ ಕೂಡ ನಮ್ಮಲ್ಲಿ ಜರ್ಮನ್ ಆರ್ಕಿಟೆಕ್ಟು ನಮ್ಮವರೇ ಆಗಿದಂಥ ಆ ಆರ್ಕಿಟೆಕ್ಟು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಪ್ರತಿಯೊಂದು ಈ ಒಂದು ಕ್ಯಾಂಪಸ್ಸಲ್ಲಿ ಒಳ್ಳೆ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ, ಮತ್ತು ಸ್ಟೇಡಿಯಂ ಬರುತ್ತೆ, ಮತ್ತು ಸ್ಪೋರ್ಟ್ಸ್ ಅಕಾಡೆಮಿಕ್ಕು ಎಲ್ಲ ಬರುತ್ತೆ, ವಾಕಿಂಗ್ ಟ್ರ್ಯಾಕು. ಮತ್ತು ಇಲ್ಲಿ ಒಂದೇನಂದರೆ ಪೊಲ್ಯೂಷನ್ ಫ್ರೀ, ಇಲ್ಲೇ ಬಗ್ಗಿಸಲೇ ಮಾತ್ರ ಒಳಗಡೆ ಕ್ಯಾಂಪಸ್ಸಲ್ಲಿ ಓಡಾಡಬೇಕು. ಸಾಕಷ್ಟು ಹೊಸ ವಿನೂತನವಾದಂಥ ಒಂದು ವ್ಯವಸ್ಥೆಯನ್ನು ಈ ಸಂಸ್ಥೆಯಲ್ಲಿ 2028ಕ್ಕೆ ಲೋಕಾರ್ಪಣೆ ಮಾಡೋ ಒಂದು ಮಟ್ಟಕ್ಕೆ ನೆಕ್ಸ್ಟ್ ಇಯರ್ ಫೆಬ್ರವರಿಗೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಮಾಡಬೇಕು ಇದನ್ನು. ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಇಲ್ಲಿ ನಮ್ಮಲ್ಲಿ ತುಮಕೂರು ಡಿಸ್ಟಿಕ್, ಮತ್ತು ಇವತ್ತು ತುಮಕೂರು ಏನಾಗಿದೆ ಅಂದರೆ ಒಳ್ಳೆ ಇಂಡಸ್ಟ್ರಿಯಲ್ ಹಬ್ ಆಗ್ತಾ ಇದೆ. ಈವನ್ ಜಪಾನ್ ಟೌನ್ಶಿಪ್ಪು ಮತ್ತು ಇಂಡಸ್ಟ್ರಿಯಲ್ ಹಬ್ ಬರ್ತಾ ಇದೆ, ಸಾಕಷ್ಟು ಕಂಪನಿಗಳು ಬರ್ತಾ ಇದೆ. ಆ ಒಂದು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಎಜುಕೇಷನ್ ಸಿಸ್ಟಮ್ ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ, ಇಲ್ಲೇ ಅದನ್ನು ಕೊಡಬೇಕು. ಮತ್ತು ಈ ನಮ್ಮ ಜಾಗದಲ್ಲೇ ಕೂಡ ಒಂದು 200 ಅಡಿ ರೋಡು ಸಹಿತ ಹೋಗ್ತಾ ಇದೆ, ಅದು ಕೂಡ ಪೂರಕವಾಗುತ್ತೆ. ಇಲ್ಲಿಂದ ಹೋದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಕೂಡ ನಮಗೊಂದು 85 ಕಿಲೋಮೀಟರ್ಸ್ ಆಗುತ್ತೆ. ಇಸ್ ವೆರಿ ನಿಯರ್, ಒಳ್ಳೆ ರಸ್ತೆಗಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಗಳಿಕೆಗಿಂತ ಇದೊಂದು ಕೊಡುಗೆ ಅಂತ ನಾನು ತಿಳ್ಕೊಳ್ತೀನಿ. ನಂದೇ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಇರಬೇಕು ಅಂದರೆ, ಯಾಕಂದರೆ ಒಂದು ಇನ್ಸ್ಟಿಟ್ಯೂಷನು, ಇನ್ಫ್ರಾಸ್ಟ್ರಕ್ಚರು, ಒಂದು ಊರಿಗೂ ಒಂದು ಕೊಡುಗೆ, ನನ್ನ ಜೀವನದಲ್ಲೂ ಒಂದು ಕೊಡುಗೆ ಅಂತ ನಾನು ತಿಳ್ಕೊಂಡು ಇದನ್ನು ಕೆಲಸ ಮಾಡ್ತೇನೆ. ಬಹುಶಃ ಇದು ಇರಬಹುದಾ ಅಂದರೆ, ನಾನು ಪೂರಕವಾಗಿ ವಿದ್ಯಾಭ್ಯಾಸದ ಕಡೆ ಕಂಪ್ಲೀಟಾಗಿ ಗಮನ ಕೊಡೋದಕ್ಕಾಗಲಿಲ್ಲ, ಬಟ್ ಸಮಾಜ ಸೇವೆ ಮೂಲಕ ಅಥವಾ ಈ ಥರದ ಒಂದು ಹಬ್ ಮಾಡೋದ್ರ ಮೂಲಕ ಒಂದು ವಿದ್ಯಾರ್ಜನೆಯನ್ನು ಅಥವಾ ಬೇರೆಯವರಿಗೆ ಮಾಡಬೇಕು ಅನ್ನುವಂತಹ ಸಮಾಜ ಸೇವೆಯ ನೆಲೆಗಟ್ಟು ಕೂಡ ಇದೆಯಾ? ಹೌದು. ನೀವು ಏನು ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಉತ್ತಮವಾದಂಥ ವಿದ್ಯಾರ್ಥಿಗಳನ್ನು ನಾವು ಕೊಡುಗೆ ಕೊಟ್ಟರೆ ದೇಶಕ್ಕೆ ಅದು ಒಂದು ಆಸ್ತಿ. ಮತ್ತು ಇಂಥ ಇವಾಗ ನಾವು ಬಿಸ್ನೆಸ್ ಸ್ಕೂಲ್ಸು ಮತ್ತು ಏನು ನಮ್ಮ ತುಮಕೂರಿನಲ್ಲಿಲ್ಲ ಆ ಕೋರ್ಸ್ಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಮತ್ತು ಇದರಲ್ಲಿ ಇನ್ನೂ ನನ್ನ ಒಂದು ಸದುದ್ದೇಶ ಇದೆ. ಒಂದು ಸಣ್ಣದ ಒಂದು ಪಾಲಿಟೆಕ್ನಿಕ್, ಅಂದರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್, ಅಂದರೆ ಈಗ ಏರ್ಪೋರ್ಟಲ್ಲಿ ಕೆಲಸ ಮಾಡುವಂಥ ತರಬೇತಿ ಆಗಿರ್ಬೋದು, ಸಾಕಷ್ಟು. ಯಾಕೆಂದರೆ ITI ಫಿಟ್ಟರ್ ಟ್ರೈನರ್ ಅದನ್ನು ನಮ್ಮ ತಂದೆ ತಾಯಿ ಹೆಸರಲ್ಲಿ ಫ್ರೀಯಾಗಿ ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಬೇರೆ ಇಟ್ಕೊಂಡು, ವರ್ಷದಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಒಂದು 200 ಜನಕ್ಕೆ ಒಂದು ನಿಶ್ಚಳವಾಗಿ ಕೆಲಸ ಸಿಗಬೇಕು ಅನ್ನೋ ಒಂದು ಸದುದ್ದೇಶ, ಸಮಾಜ ಸೇವೆನೂ ಇದರೊಳಗಡೆ ಅಳವಡಿಸ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದು ಮಾಡಲೇಬೇಕು ಅಂತ ಒಂದು ಪ್ರೇರಣೆ ಕೂಡ ನಂದಾಗಿದೆ.